ಎಲ್ರಿಗಿಂತ ಕೊನೆಯಲ್ಲಿ ನಡೀತಿದ್ದ ಮೈತ್ರಿ ಕೈಯಲ್ಲಿ ಹಿಡ್ಕೊಂಡು ಒಂದು ಬಲಿಷ್ಠವಾದ ಕೈ ಅವಳನ್ನ ಕಾಲಿನಿಂದ ಹಿಂದೆ ಎಳ್ಕೊಂಡು ಹೋಯಿತು. ತಕ್ಷಣವೇ ಮೈತ್ರಿ ಗಟ್ಟಿಯಾಗಿ ಅಣ್ಣ ಅಂತ ಕಿರ್ಚೋದಕ್ಕೆ ಹೋದ್ಲು. ಆದರೆ ಶಿವ ಅವಳು ಬಾಯಿ ಮೇಲೆ ಕೈಯನ್ನು ಗಟ್ಟಿಯಾಗಿ ಅಡ್ಡ ಇಟ್ಟು ಕಿರ್ಚದಂತೆ ತಡೆದ. ಆಗ ಕಣ್ಣುಗಳನ್ನ ದೊಡ್ಡದು ಮಾಡಿ ಶಿವನನ್ನು ನೋಡ್ತಿದ್ಲು. ಹಾಯ್ ಮೈ ಡಾರ್ಲಿಂಗ್, ಏನಮ್ಮ ಡ್ಯಾಡಿ ಮತ್ತು ಅಣ್ಣಂದಿರ ಜೊತೆ ವಿಹಾರಕ್ಕೆ ಬಂದಿದ್ಯಾ ಅಂತ ಕಣ್ಣುಗಳನ್ನ ಎಗರಿಸ್ದ ಶಿವ. ಅವನ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣುಗಳನ್ನ ಎಗರಿಸ್ತಾ ನಗ್ತ. ಯಾಕೆ ಹೀಗೆ ನನ್ನ ಹೇಳಿದ್ರಿ? ಮೊದಲು ಬಿಡಿ, ನಮ್ಮಣ್ಣ ನೋಡಿದ್ರೆ ನಿಜವಾಗಿ ನಿಮ್ಮನ್ನು ಬಿಡೋದಿಲ್ಲ, ದೊಡ್ಡ ಗಲಾಟೆ ಆಗಿ ಹೋಗುತ್ತೆ, ಬಿಡಿ. ಆದರೂ ಹೀಗೆ ಒಬ್ಬ ಹುಡುಗಿಯನ್ನು ಇಷ್ಟ ಬಂದ ಹಾಗೆ ಎಳಿತೀರಲ್ಲ, ಸ್ವಲ್ಪ ಆದರೂ ಬುದ್ಧಿ ಇದೆಯಾ, ಬಿಡಿ ಅಂತ ಮೈತ್ರಿ ಒದ್ದಾಡ್ತಿದ್ಲು. ಇನ್ನೊಂದು ಸಲ ಹೀಗೆ ಒದ್ದಾಡಿದ್ರೆ ಅಥವಾ ನಿನ್ನ ಬಾಯಿಂದ ಮಾತು ಬಂತು ಅಂತ ಅಂದರೆ ನೇರವಾಗಿ ಮುತ್ತು ಕೊಟ್ಬಿಡ್ತೀನಿ, ಹೇಳ್ತಿದ್ದೀನಿ ಅಂತ ಶಿವ ನಿರಾಳವಾಗಿ ಹೇಳಿದಾಗ ಮೈತ್ರಿ ಕಣ್ಣುಗಳನ್ನು ಅರಳಿಸಿ ಅವನನ್ನೇ ನೋಡ್ತಿದ್ಲು. ಕಾರಿನ ಡೋರ್ಗೆ ಹೊರಗೆ ನಿಂತಿದ್ದರೆ ಅವನೆರಡೂ ಕೈಗಳು ಮೈತ್ರಿ ಸೊಂಟದ ಸುತ್ತ ಇದ್ವು. ಆದ್ದರಿಂದ ಮೈತ್ರಿ ಮುಜುಗರದಿಂದ ಕದಲುತ್ತಾ, ಪ್ಲೀಸ್ ಬಿಡಿ, ನಮ್ಮವ್ರು ನೋಡಿದ್ರೆ ಇಲ್ಲದ ಗಲಾಟೆ ಆಗುತ್ತೆ, ಬಿಡಿ ಅಂತ ಹೇಳ್ತಾ ಅಳ್ತಿದ್ಲು. ಪ್ರತಿ ಬಾರಿ ಭೇಟಿಯಾದಾಗಲೂ ಹೀಗೆ ಗಂಗಾ ಗೋದಾವರಿ ಹರಿಸ್ತೀಯಲ್ಲೇ, ನಿನ್ನ ಕಣ್ಣುಗಳಲ್ಲಿ ಟ್ಯಾಂಕ್ಗಳನ್ನ ಏನಾದರೂ ಇಟ್ಕೊಂಡಿದ್ಯಾ? ಇನ್ನೊಂದು ಬಾರಿ ನಾನು ಕಂಡಾಗ ಅತ್ತೆ ಅಂದರೆ ಸುಮ್ಮನೆ ಇರೋದಿಲ್ಲ, ಹೇಳ್ತಿದ್ದೀನಿ. ಆದರೂ ಪ್ರೀತಿಸಿದವನ ಜೊತೆ ರೊಮ್ಯಾಂಟಿಕ್ ಆಗಿರೋದು ನಿನಗೆ ಗೊತ್ತಿಲ್ವೇ ಅಂತ ಶಿವ ಅಂದಾಗ, ನಾನು ಯಾರನ್ನೂ ಪ್ರೀತಿಸ್ತಿಲ್ಲ, ನೀವು ಕೂಡ ನನ್ನ ಪ್ರೀತಿಸ್ತಾ ಇದ್ದರೆ ಒಳ್ಳೆಯದು. ಅದನ್ನು ಬಿಟ್ಟು ಹೀಗೆ ನನ್ನ ಭೇಟಿಯಾಗೋದು, ಈ ರೀತಿ ಬರೋದು, ಕಂಡಾಗಲೆಲ್ಲ ಹೀಗೆ ಮಾಡೋದು ನಿಜಕ್ಕೂ ಚೆನ್ನಾಗಿಲ್ಲ. ನೀವು ಇನ್ನೊಂದು ಬಾರಿ ನನ್ನ ಹೀಗೆ ಬಲವಂತ ಮಾಡಿದ್ರೆ ನಮ್ಮ ಅಣ್ಣನಿಗೆ ನಿಮ್ಮ ಹೆಸರು ಹೇಳ್ತೀನಿ. ಹಾಗೆ ಯಾರು ತಡೆದ್ರೂ ನಮ್ಮಣ್ಣ ನಿಲ್ಲೋದಿಲ್ಲ, ನಿಮ್ಮ ವಿಷಯ ನೋಡ್ಕೊತಾನೆ ಅಂತ ಮೈತ್ರಿ ಕಣ್ಣೀರು ಒರೆಸ್ಕೊಳ್ತಾ ಹೇಳ್ತಿದ್ಲು. ನಾನು ಭಾವನ ಕೈಯಿಂದ ನನ್ನ ಹೊಡಿಸ್ತೀನಿ ಅಂತಿದ್ಯಾ ಅಷ್ಟೇ ತಾನೇ ಅಂತ ಕಣ್ಣುಗಳನ್ನು ಎಗರಿಸ್ತಾ ಶಿವ. ಸಂಬಂಧಗಳನ್ನ ಬೆರೆಸಬೇಡಿ, ಚೆನ್ನಾಗಿರೋದಿಲ್ಲ, ನನಗೆ ಕೋಪ ಬರುತ್ತೆ ಅಂದ್ಲು ಮೈತ್ರಿ. ವಾ, ನನ್ನ ಬಂಗಾರಕ್ಕೆ ಕೋಪ ಕೂಡ ಬರುತ್ತಾ? ಆದರೂ ಕೋಪದಲ್ಲೂ ನೀನು ಇಷ್ಟೊಂದು ಹಾಟ್ ಮತ್ತು ಕ್ಯೂಟ್ ಆಗಿದೆಯಲ್ಲೇ ಅಂತ ಶಿವ ಮೆಲ್ಲನೆ ಮೈತ್ರಿಯ ಕೆನ್ನೆ ಕೈ ಹಾಕ್ತಿದ್ದಂತೆ ಮೈತ್ರಿ ಅವನ ಕೈಯನ್ನು ಕೊಡಬದ್ಲು. ಏಯ್, ನನಗೆ ಹುಚ್ಚೆಬ್ಬಿಸ್ಬೇಡ, ನೀನು ಕದಲಿದ್ರೆ ಮುತ್ತು ಕೊಟ್ಬಿಡ್ತೀನಿ ಅಂತ ಹೇಳಿದ್ದೆ, ಆದರೂ ನಿನಗೆ ಮುತ್ತು ಕೊಡಿಸ್ಕೊಳ್ಳೋಲ್ಲ ಅಷ್ಟೊಂದು ಅವಸರನಾ? ಆದರೂ ನಮ್ಮ ಮೊದಲು ಮುತ್ತು ಹೀಗೆ ಗಡಿಬಿಡಿಯಲ್ಲ, ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಒಳ್ಳೆಯ ಸಮಯದಲ್ಲಿ ಇಟ್ಕೊಳ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಹಾಗಾಗಿ ನೀನು ಭೇಟಿಯಾದಾಗಲೇ ಇಂಥ ಹುಚ್ಚು ಕಥೆಗಳನ್ನ ಹೇಳಿದೆ ಪ್ರೀತಿಸೋಲು ಬಿಟ್ಟರೆ ಸರಿಯಾಗಿ ನಮ್ಮ ಮೊದಲು ಮುತ್ತನ್ನು ಒಳ್ಳೆಯ ಜಾಗದಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಏನಂತೀಯಾ ಅಂತ ಶಿವ ನಗ್ತಿದ್ರೆ, ನಿಮಗಿಷ್ಟ ಬಂದದ್ದು ಮಾಡ್ಕೊಳ್ಳಿ, ಈಗ ಮಾತ್ರ ಬಿಡಿ, ನಮ್ಮವರು ನನ್ನ ಹುಡುಕ್ತಿರ್ತಾರೆ ಅಂತ ಮೈತ್ರಿ ಹೆದರ್ತಿದ್ದಾಗಲೇ ಆರ್ಯ ಹಿಂದಕ್ಕೆ ತಿರುಗಿ ಐಸ್ ಕ್ರೀಮ್ ಬಂಡಿ ಹತ್ತಿರ ಮಗಳು ಕಾಣಿಸ್ತಿದ್ದಾಗ ಮೈತ್ರಿ ಅಂತ ಗಟ್ಟಿಯಾಗಿ ಕೂಗಿದ್ರು. ಪ್ಲೀಸ್, ನಮ್ಮ ಡ್ಯಾಡಿ ಕೂಗ್ತಿದ್ದಾರೆ ಬಿಡಿ ಅಂತ ಗಾಬರಿಯಿಂದ ಶಿವನ ಕೈಗಳಿಂದ ಬಿಡಿಸ್ಕೊಂಡು, ಇಲ್ಲೇ ಇದ್ದೀನಿ ಡ್ಯಾಡಿ, ಯಾರೋ ಗೊತ್ತಿರೋರ ಥರ ಕಂಡ್ರು, ಇತ್ತ ಬಂದೆ ಅಂತ ಹೇಳಿ ಮೈತ್ರಿ ಕಂಗಾಲಾಗಿ ತನ್ನ ಹಣೆ ಮೇಲಿನ ಬೆವರಿನ ಹನಿಗಳನ್ನ ಒರೆಸ್ಕೊಳ್ತಾ ಹೋಗಿ ತನ್ನ ಡ್ಯಾಡಿ ಕೈಯನ್ನು ಹಿಡ್ಕೊಂಡ್ಳು. ಇಲ್ಲಿ ಗೊತ್ತಿರೋರು ಯಾರು ಎಂಬಂತೆ ವಿಶ್ವಂತ್ ಮತ್ತು ವಿಕ್ರಮ್ ಇಬ್ಬರು ಹಿಂದಕ್ಕೆ ತಿರುಗೋಷ್ಟರಲ್ಲಿ ಶಿವ ಸ್ಟೈಲಾಗಿ ಕಾರ್ನ ಹಿಂದಿನಿಂದ ಬಂದು ಕಾರ್ ಡೋರ್ ಓಪನ್ ಮಾಡಿ ಕಾರ್ನೊಳಗೆ ಕೂತ್ಕೊಳ್ತಾ ಅಣ್ಣ ತಮ್ಮಂದರು ಇಬ್ಬರಿಗೂ ಕಣ್ಣುಗಳನ್ನ ಎಗರಿಸ್ತಾ ಏನು ಎಂಬಂತೆ ಅವರಿಬ್ಬರು ಅವನನ್ನೇ ನೋಡ್ತಿದ್ರೆ ವಿಶ್ವಂತ್ ಶಿವನ ಅನುಮಾನದಿಂದ ನೋಡ್ತಿದ್ದ. ಶಿವ ಮಾತ್ರ ಅವರೆಲ್ಲರಿಗೂ ಒಂದು ಕಿಲ್ಲಿಂಗ್ ಸ್ಮೈಲ್ ಕೊಟ್ಟಲ್ಲಿಂದ ಹೊರಟು ಹೋದ. ವಿಶ್ವಂತ್ ತಂಗಿ ಹತ್ರ ಬಂದು, ಆ ಶಿವ ಏನಾದರೂ ನಿನ್ನ ಜೊತೆ ಮಾತಾಡಿದ ಮೈತ್ರಿ ಅಂತ ಕೋಪದಿಂದ ಕೇಳಿದ. ಇಲ್ಲ 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 ಅಣ್ಣ, ನಾನು ಕೂಡ ಈಗಲೇ ಅವನನ್ನು ನೋಡ್ತಾ ಇರೋದು ಅಂತ ಅಣ್ಣನಿಗೆ ಸುಳ್ಳು ಹೇಳಿದ್ಲು ಮೈತ್ರಿ. ವಿಶ್ವಂತ್ ತಂಗಿ ಹತ್ರ ಬಂದು, ಮೈತ್ರಿ, ಅವನೇನಾದರೂ ನಿನ್ನ ಜೊತೆ ಮಾತಾಡಿದ್ನಾ ಅಂತ ಮಗದೊಮ್ಮೆ ಕೇಳ್ದ. ಇಲ್ಲ ಅಣ್ಣ ಅಂತ ಮತ್ತೆ ಸುಳ್ಳನ್ನೇ ಹೇಳಿದ್ಲು. ತಂಗಿ ಇಲ್ಲ ಅಂತ ಹೇಳಿದ್ರಿಂದ ಅವನು ನಂಬ್ದ. ಆದರೆ ಅವನಿಲ್ಲಿ ಏನು ಮಾಡ್ತಿದ್ದಾನೆ ಎಂಬ ಅನುಮಾನ ವಿಶ್ವಂತ್ನಲ್ಲಿ ಪೂರ್ತಿಯಾಗಿತ್ತು. ಅವನು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಬಂದಿರ್ತಾನಣ್ಣ, ಬಿಟ್ಟು ಬಿಡು ಅಂತ ವಿಕ್ರಮ್ ಕೂಡ ಹೇಳಿದ ಮೇಲೆ ಆ ಶಿವನ ವಿಷಯವನ್ನು ಅಲ್ಲಿಗೆ ಬಿಟ್ಟ. ಮತ್ತು ತಂಗಿಗಾಗಿ ಅವನು ಬಂದಿದ್ದಾನೆ, ತಂಗಿ ಜೊತೆ ಮಾತಾಡಿದ್ದಾನೆ ಅಂತ ಗೊತ್ತಾದರೆ ಅಣ್ಣ ತಮ್ಮಂದಿರ ಪ್ರತಿಕ್ರಿಯೆ ಹೇಗಿರುತ್ತೋ ಏನೋ. ಐಸ್ ಕ್ರೀಮ್ ಕೂಡ ತಿಂದು ಮುಗಿಸಿ ಆರ್ಯನ ಪಕ್ಕದಲ್ಲಿ ಮೈತ್ರಿ, ಇನ್ನೊಂದು ಪಕ್ಕದಲ್ಲಿ ದಾತ್ರಿ ಕೂತ್ಕೊಂಡು ಆರ್ಯನ ಜೊತೆ ಹರಟೆಯನ್ನು ಹೊಡಿತಿದ್ರೆ ವಿಶ್ವಂತ್ ಮತ್ತು ವಿಕ್ರಮ್ ಇಬ್ಬರು ಒಂದೊಂದು ಫೋನ್ ಇಟ್ಕೊಂಡು ಅವರ ಮೂವರಿಗೂ ಬಾಡಿ ಗಾರ್ಡ್ ಥರ ಹಿಂದೆ ನಿಂತಿದ್ರು. ವಿಶ್ವಂತನ ಆಫೀಸ್ ಕಾಲ್ಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದ. ಹೋಗೋಣ ಅಂತ ಆರ್ಯ ಕೇಳಿದ್ರು. ಈಗಲೇ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಮಾವಯ್ಯ, ಇನ್ನೆಲ್ಲಿಗಾದರೂ ಹೋಗೋಣ ಅಂತ ದಾತ್ರಿ ಅಂದಾಗ ಮೈತ್ರಿ ಕೂಡ ಹೋಗೋಣ ಡ್ಯಾಡಿ ಅಂತ ಹೇಳಿದ್ಲು. ಇನ್ನು ಸೊಸೆ ಮತ್ತು ಮಗಳು ಕೇಳಿದ ಮೇಲೆ ಆರ್ಯ ಬೇಡ ಅಂತಾರ. ಸರಿ ನಡೀರಿ ಅಂತ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ಹೈದ್ರಾಬಾದ್ನ ಬೀದಿಗಳನ್ನೆಲ್ಲ ಸುತ್ತಾ ಕೊನೆಗೆ ಚಾರ್ಮಿನಾರ್ ಕಾಣಿಸ್ತಿದ್ದಂತೆ ಬಳೆಗಳು ಅಂತ ಹುಡುಗಿಯರು ಕಿರ್ಚಿದ್ರು. ಈ ಬಳೆಗಳನ್ನ ನೋಡಿದ್ರೆ ಹುಡುಗಿಯರ ರಿಯಾಕ್ಷನ್ ಹೀಗೆ ಇರುತ್ತೆ, ಸರಿ ಬನ್ನಿ
ಅಂತ ಆರ್ಯ ಮಗಳನ್ನು ಒಂದು ಕಡೆ ಸೊಸೆಯನ್ನು ಇನ್ನೊಂದು ಕಡೆ ಹಿಡ್ಕೊಂಡು ಆ ಜನರ ಮಧ್ಯದಿಂದ ಮೆಲ್ಲಗೆ ಅವರಿಗೆ ಇಷ್ಟವಾದ ಅಂಗಡಿಗಳ ಹತ್ರ ಹೋಗ್ತಿದ್ರೆ ಅಲ್ಲಿ ಮಿನುಗ್ತಿರೋ ಬಳೆಗಳನ್ನ ನೋಡಿ ನಮ್ಮ ಪಾಪುಗಳ ಕಣ್ಣಲ್ಲಿ ಮಿಂಚು ಬಂತು. ಡ್ಯಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ಮೈತ್ರಿ ಕೇಳ್ತಿದ್ರೆ ಮಗಳಿಗೆ ಬೇಕಾದದನ್ನೆಲ್ಲ ಕೊಡಿ ಅಂತ ಆರ್ಯ ಹೇಳ್ತಿದ್ರು. ಧಾತ್ರಿಗೆ ಮಾತ್ರ ಗಾಢ ಹಸಿರು ಬಣ್ಣದ ಬಳೆಗಳಿಷ್ಟವಾಗಿ ಪಕ್ಕದಲ್ಲೇ ಇದ್ದ ವಿಶ್ವಂತನ ಶರ್ಟನ್ನು ಎಳೆದ್ಲು. ಹ್ಞೂ ಅಂದ ವಿಶ್ವಂತ್ ಫೋನ್ ನೋಡಿದ್ಲೆ. ಬಾವಾ ಅಂತ ಧಾತ್ರಿ ಮುದ್ದ ಕರೆಯೋಷ್ಟರಲ್ಲಿ ಅವನ ಫೋನ್ ಜೇಬಿಗೆ ಇಟ್ಕೊಂಡು ಅವಳನ್ನ ನೋಡಿ ಕಣ್ಣುಗಳನ್ನ ಎಗರಿಸ್ದ. ಅವು ಬೇಕು ಅಂತ ಹೇಳಿದ ತಕ್ಷಣ ಅವನು ತೆಗೆದು ತನ್ನ ಪ್ರೀತಿಯ ಬಾವಿ ಮಡದಿಗೆ ಅಲ್ಲೇ ತೋರಿಸಿ ಇನ್ನೇನು ಬೇಕು ತಗೋ ಅಂತ ಹೇಳ್ದ. ತನ್ನ ಬಾವ ಹಾಕಿದ ಬಳೆಗಳನ್ನ ನೋಡಿ ಮುದ್ದಾಗಿ ಮುಗುಳ್ನಗ್ತಾ ಮಾವಯ್ಯ ಮೈತ್ರಿ ಮತ್ತು ವಿಕ್ರಮ್ಗೆ ತನ್ನ ಕೈಗಳನ್ನು ತೋರಿಸಿದ್ಲು. ಸೂಪರ್ ಅದಕ್ಕೆ ಅಂತ ಮೈತ್ರಿ ಧಾತ್ರಿಯನ್ನು ಆ ಬಳೆಗಳ ಜೊತೆ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಿ ಬಿಟ್ಲು. ಮೈತ್ರಿ ಮತ್ತು ಧಾತ್ರಿ ಇಬ್ಬರು ಸೇರಿ ತಲಾ 10 ಡಜನ್ ಬಳೆಗಳನ್ನ ಕೊಂಡ್ಕೊಂಡ್ರು. ಹಾಗೆ ನೇತ್ರ, ನಿತ್ಯ, ಅನ್ವಿತಾ ಮತ್ತು ಚಂದು ಅವರಿಗೂ ಬಳೆಗಳನ್ನ ತೊಗೊಂಡ್ರು. ಮತ್ತು ತಲಾ 10 ಜೊತೆ ಇಷ್ಟವಾದ ಹ್ಯಾಂಡ್ ಬ್ಯಾಗ್ಗಳನ್ನ ತೊಗೋತಿದ್ರೆ ಪಾಪ ವಿಶ್ವಂತ್ ಮತ್ತು ವಿಕ್ರಮ್ ಆ ಬ್ಯಾಗ್ಗಳನ್ನ ಹೊರುವಂತಾಯಿತು. ಏನೇ ನೀವು ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ನ ಬಳಸ್ತೀರಲ್ಲ, ಇವನ್ನು ಬಳಸ್ತೀರಾ ಅಂತ ವಿಶ್ವಂತ್ ಕೇಳ್ದ. ಅರೆ ದಿನಕ್ಕೊಂದಂತೆ ಹೊರಗೆ ಹೋಗುವಾಗ ತೆಗೆದುಕೊಂಡು ಹೋಗ್ಬೋದಣ್ಣ ಅಂತ ತಮಗಿಷ್ಟವಾದ ವಸ್ತುಗಳನ್ನ ಕೊಂಡ್ಕೊಂಡ್ರು. ಅಲ್ಲಿ ಒಂದು ಜ್ಯೂಸ್ ಕುಡಿದು ಮಿಠಾಯಿಯನ್ನು ಕೊಂಡ್ಕೊಂಡ್ರು. ನಮ್ಮ ಶಾಪಿಂಗ್ ಮುಗೀತು ಅಂತ ಹೇಳಿದಾಗ ರಾತ್ರಿ 11 ಗಂಟೆಗೆ ಎಲ್ಲರೂ ಮನೆಗೆ ಮರಳಿದ್ರು. ಅಲ್ಲಿವರೆಗೆ ಅನ್ವಿತಾ ಮಲಗಿ ಇದ್ದಿದ್ದರಿಂದ ಅತ್ತೆ ಮಮ್ಮಿ ಅಂತ ಧಾತ್ರಿ ಮತ್ತು ಮೈತ್ರಿ ಇಬ್ಬರು ಅನ್ವಿತಾ ಅವರ ರೂಮ್ಗೆ ಓಡ್ ಹೋಗಿ ತಾವು ಕೊಂಡ್ಕೊಂಡದನ್ನೆಲ್ಲ ತೋರಿಸ್ತಿದ್ರು. ಎಲ್ಲ ಚೆನ್ನಾಗಿದೆ ಕಣೋ ಅಂತ ಸೊಸೆ ಮತ್ತು ಮಗಳು ತಂದು ಬಳೆಗಳನ್ನ ಅನ್ವಿತಾ ಕೂಡ ಹಾಕ್ಕೊಂಡು ಸಂಭ್ರಮಿಸಿದ್ರು. ಏನಾದರೂ ತಿಂದ್ರಾ, ಏನಾದರೂ ಅಡುಗೆ ಮಾಡಲಾ ಅಂತ ಅನ್ವಿತಾ ಆರ್ಯ ಮತ್ತಿಬ್ಬರು ಮಕ್ಕಳನ್ನ ಕೇಳಿದ್ರು. ಬೇಡ ಮಮ್ಮಿ, ಹೊರಗಡೆ ತಿಂದಿದ್ದೀವಿ. ನೀನು ತಿಂದಿದ್ಯಾ ಅಂತ ವಿಶ್ವಂತ್ ಕೇಳ್ದ. ನಾನು ಆಗಲೇ ತಿಂದೆ ಕಣಪ್ಪ, ಸರಿ ಎಲ್ಲರೂ ಫ್ರೆಶ್ ಆಗಿ ಬನ್ನಿ ಅಂತ ಅನ್ವಿತಾ ಹೇಳಿದಾಗ ವಿಶ್ವಂತ್ ತನ್ನ ರೂಮಿಗೆ ಹೋದ. ವಿಕ್ರಮ್ನನ್ನು ನೋಡಿ ನೇತ್ರಾಗೆ ಕಾಲ್ ಮಾಡಿ ಮಾತಾಡು, ಇಲ್ದಿದ್ರೆ ಅವಳ ಹತ್ರ ಹೋಗ್ಬಾ, ಜ್ವರ ಹೆಚ್ಚಾಗಿದೆ ಅಂತೆ, ನಿತ್ಯ ಅತ್ತೆ ಆಗಲೇ ಫೋನ್ ಮಾಡಿದರು ಅಂತ ಅನ್ವಿತಾ ಹೇಳಿದಾಗ ಅವನು ತನ್ನ ಅಮ್ಮನ ಮಾತನ್ನು ಕೇಳಿದವನಂತೆ ಸುಮ್ಮನಿದ್ದ. ವಿಕ್ರಮ್ ಅಲ್ಲಿಂದ ಹೊರಟೋಗೋದಾಗ ಇವನಿಗೂ ಅವನ ಅಪ್ಪನ ಥರಾನೇ ಸೊಕ್ಕು ಜಾಸ್ತಿ ಇದೆ ಅಂತ ಆರ್ಯನನ್ನು ನೋಡಿ ಅನ್ವಿತಾ ಬೈದ್ಲು. ನಾನೀಗ ನಿನಗೇನಂದೆ ಎಂಬುದು ಆರ್ಯನ್ ಫೀಲಿಂಗ್. ವಿಕ್ರಮ್ ಅಮ್ಮನ ಮಾತನ್ನು ಕೇಳ್ದಂತ ಹೋದಾಗ ಅವರ ಅಪ್ಪನಿಗೆ ಬೈದ್ಲು. ಆರ್ಯ ಮಾತ್ರ ಅವಳನ್ನೇ ನೋಡ್ತಿದ್ದ. ಯಾಕಾಗಿ ನೋಡ್ತಿದ್ಯಾ, ಅವೆಲ್ಲ ನಿನ್ನ ಬುದ್ಧಿಗಳೇ, ಇಲ್ದಿದ್ರೆ ಒಬ್ಬ ಹುಡುಗಿಯನ್ನು ಅಷ್ಟೊಂದು ಹೊಡಿತಾನ ಜ್ವರ ಬರೋ ಹಾಗೆ. ಈಗ ಮತ್ತೆ ಹೋಗಿ ನೋಡಬಾರ್ದಂದ್ರೆ ಎಷ್ಟು ಅಹಂಕಾರ ಅವನಿಗೆ, ಸೇಮ್ ಅಪ್ಪನ ಹೋಲಿಕೆಗಳು, ಅಪ್ಪನ ಬುದ್ಧಿಗಳೇ ಅಂತ ಅನ್ವಿತಾ ಲಿಸ್ಟ್ ಓದ್ತಿದ್ರೆ ನಿನಗೆ ಬಾಯಿ ಜಾಸ್ತಿ ಆಯಿತು ಅಂತ ಆರ್ಯ ಫ್ರೆಶ್ ಆಗೋದಕ್ಕೆ ಹೋಗ್ತಾ, ಹೌದೌದು ನೇರವಾದ ಮಾತಂದರೆ ಉರಿ ಜಾಸ್ತಿ ನಿನಗೆ, ಮಕ್ಕಳು ಕೂಡ ನಿನ್ನ ಹಾಗೆ ಇದ್ದಾರೆ ಅಂತ ಅನ್ವಿತಾ ಹೇಳುತ್ತಲೇ ಇದ್ಲು. ಆರ್ಯ ಫ್ರೆಶ್ ಆಗಿ ಡ್ರೆಸ್ಸಿಂಗ್ ರೂಮ್ನಿಂದ ರೆಡಿಯಾಗಿ ಬರುವಷ್ಟರಲ್ಲಿ ಮಗಳು ಮತ್ತು ಸೊಸೆ ಇಬ್ಬರು ತಮ್ಮ ರೂಮಿಗೆ ಹೋಗದೆ ಅತ್ತೆ ಮಾವನ ರೂಮ್ನಲ್ಲಿ ಸೆಟಲ್ ಆಗಿದ್ರು. ಅವರಲ್ಲೇ ಮಲಗ್ತಾರೆ ಅಂತ ಅರ್ಥ ಮಾಡ್ಕೊಂಡು ಆರ್ಯ ಬೆಡ್ ಮೇಲೆ ಬಂದು ಕೂತ್ಕೊಂಡ್ರು. ಮೈತ್ರಿ ಅನ್ವಿತಾಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ರೆ ಧಾತ್ರಿ ಆರ್ಯನ್ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ಲು. ಇದು ಅವರಿಗೆ ಚಿಕ್ಕಂದಿನಿಂದಲೇ ಅಭ್ಯಾಸ. ಯಾವಾಗ ಇಲ್ಲಿಗೆ ಬಂದರೂ ಅತ್ತೆ ಮಾವನ ಹತ್ರ ಮಲಗೋದು ಇವರಿಗೆ ರೂಢಿ. ಈಗ ದೊಡ್ಡವರಾದ ಮೇಲೂ ಆ ಅಭ್ಯಾಸ ಹೋಗೋದ ಕಾರಣ ಇಬ್ಬರಲ್ಲೂ ನಿದ್ದೆ ಮಾಡಿಸಿ ಅನ್ವಿತಾ ಕೂಡ ಬಿಟ್ಟು ಹೊರಗೆ ನಿದ್ದೆ ಹೋದ್ಲು. ಆರ್ಯ ಕೂಡ ತನ್ನ ಹೆಂಡತಿಯನ್ನು ಸರಿಯಾಗಿ ಮಲಗಿಸಿ ಇನ್ನು 3 ಹುಡುಗಿಯರನ್ನ ನೋಡ್ತಾ ತನ್ನ ಕೆಲಸ ಇದ್ದಿದ್ದರಿಂದ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡತೊಡಗಿದ್ರು. ಸೊಸೆಯ ತಲೆಯನ್ನು ಪ್ರೀತಿಯಿಂದ ಸವರ್ತ. ಮಧ್ಯರಾತ್ರಿವರೆಗೂ ಕೆಲಸ ಮಾಡಿದ ಆರ್ಯ ಕೂಡ ಬೆಟ್ಟು ಹೊರಗೆ ನಿದ್ದೆ ಮಾಡಿದ್ರು. ವಿಶ್ವಂತ್ ಹುಡುಗಿಯರಿಬ್ಬರು ಮೇಲ್ ಬರಲಿಲ್ವಲ್ಲ ಅಂತ ತನ್ನ ತಂದೆ ಥರವೇ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿ ತಗ್ಗಿ ಮತ್ತು ಮಡಿಕೆಯನ್ನು ಒಮ್ಮೆ ನೋಡಬೇಕಂತ ಕೆಳಗೆ ಬಂದ. ಅವರು ಅಪ್ಪ ಅಮ್ಮನ ಹತ್ರ ಮಲಗಿರೋದು ನೋಡಿ ಸದ್ದಿಲ್ಲದೆ ಮತ್ತೆ ಮೇಲೆ ಹೋದ. ಬೆಳಿಗ್ಗೆ ಬೇಗನೆ ಎದ್ದ ಮೈತ್ರಿ ಮತ್ತು ಧಾತ್ರಿ ಮಮ್ಮಿ ಡ್ಯಾಡಿ ಸರಿಯಾಗಿ ಮಲ್ಕೊಳ್ಳಿ ನೀವು ಅಂತ ಹೇಳಿ ಕಾಲೇಜ್ಗೆ ಹೋಗೋದಕ್ಕೆ ಫ್ರೆಶ್ ಆಗೋದಕ್ಕೆ ಮೇಲೆ ಹೋದರು. ಆರ್ಯ ಡೋರ್ ಕ್ಲೋಸ್ ಮಾಡಿ ಬೆಡ್ ಮೇಲೆ ಮಲಗ್ತಾ ಹೆಂಡತಿ ಸೊಂಟವನ್ನು ಹಿಡಿದು ಹೇಳಿದ್ರು. ಏನೇ ರಾತ್ರಿ ಏನೋ ಅಂತಿದ್ದೆ, ಮಕ್ಕಳಿದ್ದಾರಂತ ಸುಮ್ಮನಿದ್ದೆ, ಬಾಯ್ ತುಂಬ ಬರ್ತಿದೆ ಅಲ್ವಾ ನಿನಗೆ ಅಂದರು. ನಿಜಾನೇ ಹೇಳಿದೆ ಅಲ್ವಾ, ಅಪ್ಪನಿಗೆ ಎಷ್ಟು ಸೊಕ್ಕಿದೆಯೋ ಮಕ್ಕಳಿಗೂ ಅಷ್ಟೇ ಇದೆ. ಹೇಳಿದ ಮಾತು ಕೇಳ್ತಾರಾ, ಇಂದಾದರೂ ಕೇಳಿದಾರಾ
ಅಷ್ಟೇ ಅಲ್ಲ, ಹೆಣ್ಮಕ್ಳನ್ನು ಯಾರಾದರೂ ಹಾಗೆ ಕಾಡಿಸ್ತಾರಾ? ನೀನು ನನ್ನ ಕಾಲೇಜ್ ದಿನಗಳಿಂದ ಹಿಡಿದು ಈ ದೊಡ್ಡ ಮಗ ಹುಟ್ಟೋವರೆಗೂ ಎಷ್ಟು ಕಾಡಿಸಿ ಸಾಯಿಸ್ತಿದ್ದೆ. ಈಗ ಅವರು ಕೂಡ ಹಾಗೆ ತಯಾರಾಗಿದ್ದಾರೆ ಅಂತ ಅನ್ವಿತಾ ಬಾಯಿ ತಿರುಗಿಸಿದ್ಲು. ಬಾಯಿ ತಿರುಗಿಸ್ಬೇಡ, ಹೊಡೆದು ಹೋಗುತ್ತೆ ಅಂತ ಹೆಂಡತಿ ಬಾಯಿನ ಮೇಲೆ ಸುಮ್ಮನೆ ಹೊಡೆದು, ಆದರೂ ಗಂಡು ಮಗಳು ಮದುವೆ ವಯಸ್ಸಿಗೆ ಬಂದರೂ ನಿನ್ನ ಅಂದ ಮಾತ್ರ ಕಡಿಮೆ ಆಗಿಲ್ಲ ಅಂತ ಆರ್ಯ ನಗ್ತಾ ಹೆಂಡತಿಯನ್ನು ಒಪ್ಕೊಂಡ್ರು. ನಿನಗೆ ನಾಚಿಕೆ ಇಲ್ವಾ? ನೀನೇ ಹೇಳ್ತಿದ್ಯಾ ಮಕ್ಕಳು ಮದುವೆ ಬಂದಿದ್ದಾರೆ ಅಂತ, ಆದರೂ ನೀನು ಯಾಕೆ ಚಿಕ್ಕ ಮಗುವಿನ ಚೇಷ್ಟೆಗಳು ಇದೆಲ್ಲ ಬೇಕಾ? ಸರಿ, ಸದ್ದಿಲ್ಲದೆ ಮಲಗು. ನಿನ್ನ ಮಗಳನ್ನು ಹೊತ್ತು ಹೊತ್ತು ನನ್ನ ಸೊಂಟ ನೋಯ್ತಿದೆ. ಅವಳು ಎಷ್ಟೇ ದೊಡ್ಡವಳಾದರೂ ಇನ್ನೂ ಚಿಕ್ಕ ಮಗುವಿನಾಗ ಮಡಲಲ್ಲಿ ಮಲಗೋದನ್ನು ಬಿಟ್ಟಿಲ್ಲ. ನಿನ್ನ ಮಗಳು ಮತ್ತು ಸೊಸೆ ಇಬ್ಬರೂ ಒಂದೇ. ಏನೋ ನನಗೆ ಬರೋ ಅಳಿಯ ನನ್ನ ಮಗಳನ್ನು ಹೇಗೆ ಸಹಿಸ್ಕೊಳ್ತಾನೋ, ನನ್ನ ಮಗ ನಿನ್ನ ಸೊಸೆ ಹೇಗೆ ಸಹಿಸ್ಕೊಳ್ತಾನೋ ಅಂತ ಆರ್ಯನ ಕಡೆ ತಿರುಗಿ ಸ್ವಲ್ಪ ಸೊಂಟ ಒತ್ತಿ ಮಲಗ್ತೀನಿ ಅಂತ ಗಂಡನಿಗೆ ಆರ್ಡರ್ ಮಾಡಿದ್ಲು ಅನ್ವಿತಾ. ಇಷ್ಟು ವರ್ಷಗಳಾದರೂ ಗಂಡನಿಂದ ಸೇವೆ ಮಾಡಿಸ್ಕೊಳ್ಳೋದು ಮಾತ್ರ ಬಿಟ್ಟಿಲ್ವಲ್ಲ ನೀನು, ಕಳ್ಳಿ ಅಂತ ಹೆಂಡತಿ ಕಾಲೊತ್ತಿ ಸಮಾಧಾನ ಮಾಡಿದ ಮೇಲೆ ಇಬ್ಬರು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು. ರಾತ್ರಿ ಫ್ರೆಶ್ ಆಗಿ ಕೆಳಗೆ ಬರುವಷ್ಟರಲ್ಲಿ ಅತ್ತೆ ಮಾವ ಇನ್ನೂ ಮಲಗಿದ್ರು. ಯಾರಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಕೆಲಸದವ್ರಿಗೆ ಹೇಳಿ ವಿಕ್ರಮ್ ಮತ್ತು ವಿಶ್ವಂತ್ಗೆ ಕಾಫಿ ಹಾಗೂ ಮೈತ್ರಿಗೆ ಹಾರ್ಲಿಕ್ಸ್ ಮಾಡ್ಕೊಂಡು ಮೇಲೆ ಹೋದ್ಲು. ವಿಕ್ರಮ್ ಹತ್ರ ಹೋಗಿ ಗುಡ್ ಮಾರ್ನಿಂಗ್ ವಿಕ್ರಮ್ ಅಂತ ಕಾಫಿ ಕೊಟ್ಟಳು ಅವಳು. ಗುಡ್ ಮಾರ್ನಿಂಗ್ ಅತ್ತಿಗೆ ಅಂತ ಹೇಳಿ ವಿಕ್ರಮ್ ಕಾಫಿ ಪಡೆದು ಬಾಲ್ಕನಿಗೆ ಹೋದ. ಆಮೇಲೆ ಮೈತ್ರಿ ಹತ್ರ ಹೋಗಿ ಹಾರ್ಲಿಕ್ಸ್ ಕೊಟ್ಟು ಕೊನೆಯದಾಗಿ ತನ್ನ ಬಾವಿ ಗಂಡನ ಹತ್ರ ಹೋದ್ಲು. ಆಗ್ತಾನೆ ವಿಶ್ವಂತ್ ಫ್ರೆಶ್ ಆಗಿದ್ದ, ಶರ್ಟ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದ. ಬಟನ್ ಹಾಕ್ಕೊಂಡಿರಲಿಲ್ಲ. ಅದನ್ನು ನೋಡಿ ದಾತ್ರಿ ಹತ್ರ ಹೋಗಿ ಬಟನ್ ಹಾಕಲು ಶುರು ಮಾಡಿದ್ಲು. ಅದನ್ನು ನೋಡಿದ ವಿಶ್ವಂತ್ ಫೋನಲ್ಲಿ ಮಾತಾಡತ್ಲೆ ಕಾಫಿ ಕೂಡ ಕುಡಿದು ಮುಗಿಸ್ದ. ದಾತ್ರಿ ಬಟನ್ ಹಾಕಿ ಹೊರಗೆ ಹೋಗುವಾಗ ಫೋನ್ ಕಟ್ ಮಾಡಿ ತನ್ನ ಮಡದಿಯಾಗಳು ಕೈ ಹಿಡ್ಕೊಂಡ. ರೆಡಿ ಆಗಬೇಕು ಬಾಬಾ, ಕಾಲೇಜ್ ಟೈಮ್ ಆಗ್ತದೆ ಅಲ್ವಾ ಅಂದ್ಲು ದಾತ್ರಿ. ನೀನು ತಡವಾಗಿ ಹೋದರೂ ಅಲ್ಲಿ ನಿನ್ನನ್ನು ಕೇಳೋ ಧೈರ್ಯ ಯಾರಿಗೂ ಇಲ್ಲ ಬಿಡು. ರಾತ್ರಿ ನಿನ್ನ ಹತ್ರ ಬಂದಿದ್ದೆ, ರೂಮ್ನಲ್ಲಿ ಇಳಿದಿದ್ದಕ್ಕೆ ಕೆಳಗೆ ಹೋಗಿ ಮಲಗಿದೆಯಾ ಅಂತ ಗೊತ್ತಾಯಿತು ಅಂದ. ಅತ್ತೆ ಹತ್ರ ಮಲಗಬೇಕನ್ನಿಸ್ತು ಬಾವ, ಅದಕ್ಕೆ ಮಲಗಿದೆ. ನೀನು ಯಾಕೆ ಬಂದಿದ್ದೆ ನನಗಾಗಿ ಅಂತ ದಾತ್ರಿ ಕೇಳಿದ್ಲು. ನಾನು ಹೆಂಡತಿಯನ್ನು ನೋಡಬೇಕನ್ನಿಸ್ತು, ಸ್ವಲ್ಪ ಹೊತ್ತು ಅದಕ್ಕೆ ಬಂದೆ. ಆದರೆ ನೀನು ನನಗೆ ಆ ಚಾನ್ಸ್ ಕೊಡದೆ ಅಪ್ಪ ಅಮ್ಮನ ಹತ್ರ ಮಲಗಿದ ಮೇಲೆ ಸದ್ದಿಲ್ಲದೆ ಬಂದು ಮಲ್ಕೊಂಡೆ ಅಂತ ವಿಶ್ವಂತ್ ಹೇಳಿದಾಗ, ಇಲ್ಲಿ ಮಲಗಿದ್ರೆ ಏನು ಮಾಡ್ತಿದ್ದೆ ಅಂತ ದಾತ್ರಿ ನಕ್ಕದ್ಲು. ಹೇಳೋದಕ್ಕಿಂತ ಮಾಡಿ ತೋರಿಸ್ಲಾ, ಕಾಲೇಜಿಗೆ ತಡ ಆದರೂ ಪರವಾಗಿಲ್ವಾ ಅಂತ ಅವನು ನಗ್ತಿದ್ರೆ ಬೇಡ ಅಂತ ದಾತ್ರಿ ಕೂಡ ನಕ್ಕದ್ಲು. ಕಾಲೇಜ್ ಹೇಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ವಿಶ್ವಂತ್ ಕೇಳ್ದ. ಇಲ್ಲ ಬಾಬಾ, ಎಲ್ಲ ಚೆನ್ನಾಗಿದೆ. ಆದರೂ ಇವರೆಲ್ಲ ಇದ್ದಾರಲ್ಲ, ಮೈತ್ರಿ ನನ್ನ ಪಕ್ಕದಲ್ಲಿರ್ತಾಳೆ. ನಿಜಕ್ಕೂ ನನಗೆ ಹೊಸ್ತು ಅನ್ನಿಸ್ಲೇ ಇಲ್ಲ. ನಮ್ಮಿಬ್ಬರು ತುಂಬ ಚೆನ್ನಾಗಿದ್ದೀವಿ. ನಿಮ್ಮೆಲ್ಲರ ಬಲವಂತಕ್ಕಾಗಿ 1 ವರ್ಷ ಪೂರ್ತಿ ಮಾಡ್ತಿದ್ದೀನಿ ಅಂತ ದಾತ್ರಿ ಹೇಳಿದರು. ಇಲ್ದಿದ್ರೆ ಮನೆಯಲ್ಲೇ ಕೂತಿರ್ತಿದ್ಯಾ ಅಂತ ವಿಶ್ವಂತ್ ತಮಾಷೆ ಮಾಡ್ದೆ. ಹಾಗೆ ಯಾಕಿರ್ತೀನಿ, ನಿನ್ನ ಮದುವೆಯಾಗಿ ನಿನ್ನ ಹತ್ರ ಬಂದ ಆಮೇಲೆ ಅಂತ ದಾತ್ರಿ ಮಾತು ನಿಲ್ಲಿಸಿದ್ಲು. ಆಮೇಲೆ ಏನು ಹೇಳು, ಯಾಕೆ ನಿಲ್ಲಿಸ್ದೆ ಅಂದ ವಿಶ್ವಂತ್. ಎಲ್ಲವನ್ನು ಈಗಲೇ ಹೇಳ್ತಾರಾ? ಹೇಳಲ್ಲ, ನಾಚಿಕೆ ಅಂತ ದಾತ್ರಿ ನಾಚಿಕೆಯಿಂದ ನಗ್ತಿದ್ಲು. ನಿನ್ನ ನಾಚಿಕೆ ಈಗ ನನ್ನ ಹತ್ರ ಕೂಡ ಇದೆಯಾ ಅಂತ ಅವಳ ತುಟಿಗಳನ್ನ ಮುತ್ತಿಡೋದಕ್ಕೆ ವಿಶ್ವಂತ್ ಕೆಳಗೆ ಬಾಗ್ದ. ದಾತ್ರಿ ಅವನ ತುಟಿಗಳ ಕೈ ಅಡ್ಡ ಇಟ್ಟು, ಅತ್ತೆ ಮಾವ ಇನ್ನೂ ಎದ್ದಿಲ್ಲ, ವಿಕ್ರಮ್ ಮತ್ತು ಮೈತ್ರಿಗೆ ಹಸುವಾಗುತ್ತೆ, ತಿಂಡಿ ಕೊಡ್ತೀನಿ, ನೀನು ಕೂಡ ಬಾ ಅಂತ ಹೇಳಿದ್ಲು. ಸರಿ ಹೋಗು, ರೆಡಿಯಾಗಿ ಬರ್ತೀನಿ ಅಂದಾಗ ದಾತ್ರಿ ತನ್ನ ರೂಮಿಗೆ ಹೋಗಿ ಕಾಲೇಜ್ ಬ್ಯಾಗನ್ನು ತೊಗೊಂಡು ಒಳಗೆ ಹೋದ್ಲು. ಅಲ್ಲಿ ಈಗಾಗಲೇ ಮೈತ್ರಿ ಮತ್ತು ವಿಕ್ರಮ್ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ರು. ದಾತ್ರಿ ಅವರಿಬ್ಬರಿಗೂ ತಾನೇ ತಿನ್ನಿಸಿದ್ಲು. ವಿಶ್ವಂತ್ ಕೂಡ ರೆಡಿಯಾಗಿ ಬಂದಮೇಲೆ ತನ್ನ ಗಂಡನಿಗೂ ಬಡಿಸಿದ್ಲು. ಮೈತ್ರಿ ದೊಡ್ಡಣ್ಣನ ಭುಜದ ಮೇಲೆ ತಲೆ ಇಟ್ಟು ಅದಕ್ಕೆ ತಿನ್ನಿಸ್ತಿದ್ದ ತಿಂಡಿಯನ್ನು ತಿಂತಿದ್ಲು. ಸಾಕತ್ಗೆ ಅಂತ ಮೈತ್ರಿ ಮತ್ತು ವಿಕ್ರಮ್ ತಿಂಡಿ ಮುಗಿಸಿದ್ರು. ವಿಶ್ವಂತನ ಹೆಂಡತಿಗೂ ತಿನ್ನಿಸಿ ಮೂವರು ಜಾಗರೂಕವಾಗಿ ಹೋಗಿ, ನೀನು ಬೈಕ್ ಬಿಟ್ಟು ಇಬ್ಬರನ್ನು ನೀನು ಕಾರ್ನಲ್ಲಿ ಕರ್ಕೊಂಡು ಹೋಗು ಅಂತ ತಮ್ಮನಿಗೆ ಹೇಳ್ದ. ಸರಿ ಅಣ್ಣ, ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಿಕ್ರಮ್, ದಾತ್ರಿ ಮತ್ತು ಮೈತ್ರಿ ಕಾಲೇಜ್ಗೆ ಹೊರಟರು. ಅವರೆಲ್ಲರನ್ನ ಕಳಿಸಿ ವಿಶ್ವಂತ್ ಆಫೀಸ್ಗೆ ಹೋದ. ವಿಶ್ವಂತ್ ಹೋದ ತಕ್ಷಣ ಸಾಜಿದ್ ಅವನ ಕ್ಯಾಬಿನಿಗೆ ಬಂದು, ಗುಡ್ ಮಾರ್ನಿಂಗ್ ಸರ್, ಏನು ಸಮಾಚಾರ ಅಂತ ಆರಾಮವಾಗಿ ಕೂತು ಕಾಫಿ ಕುಡಿಯೋದಕ್ಕೆ ಆರಂಭಿಸ್ದ. ನಿನಗೆ ನಾಚಿಕೆ ಇಲ್ವಾ? ನೀನು ಕಾಫಿ ತರಿಸ್ಕೊಂಡಾಗ ನನಗೂ ಒಂದು ಹೇಳಬಾರ್ದ, ಒಬ್ಬನೇ ಕುಡಿತಿದೆಯಲ್ಲ ಅಂದ ವಿಶ್ವಂತ್. ನಾನು ಕಾಫಿ ನೋಡಿ ಯಾಕೆ ಕಳ್ತಿದ್ಯೋ, ನೀನೊಂದು ಬೆಲ್ ಒತ್ತಿದ್ರೆ 100 ಕಾಫಿಗಳು ಬಂದು ನಿಲ್ಲುತ್ತವೆ ಅಲ್ವಾ ಅಂತ ಹೇಳ್ದ ಸಾಜಿದ್. ನನ್ನ ಕೆಲಸ ಇದೆ ಬಿಡು, ಈಗ ಕುಡಿಯೋ ಮೂಡಿಲ್ಲ, ನೀನು ಯಾಕೆ ಬಂದೆ, ವಿಷಯ ಏನು ಅಂತ ವಿಶ್ವಂತ್ ಹೇಳ್ದ. ಅಂದರೆ ನೀನು ನೋಡಿ ಇಷ್ಟು ಗಂಟೆ ಆಯ್ತಲ್ಲ ಬಾವ, ಹೇಗಿದೆಯೋ ಅಂತ ವಿಚಾರಿಸೋದಕ್ಕೆ ಬಂದೆ. ಮುಖ ಇಷ್ಟೊಂದು ಮಿಂಚ್ತಿದೆಯಲ್ಲಪ್ಪ, ಈಗಲೇ ಮದುವೆ ಆಗೋ ಹುಡುಗನ ಥರ ಅಂತ ಸಾಜಿದ್ ನಗ್ತಿದ್ದ. ವಿಶ್ವಂತ್ ಅವನನ್ನು ಗಂಭೀರವಾಗಿ ನೋಡ್ದ. ನೀನು ಹೇಗೆ ನೋಡಿದ್ರೂ ಹಾಗೆ ಕಾಣ್ತಿದ್ಯಾ, ಆದರೂ ಆಗಲಿರೋ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ಯಾ.
ಮುಖ ಹಾಗಿಲ್ದಿದ್ರೆ ಹೇಗೆ? ಆದರೆ ಇಲ್ಲೊಂದು ಹುಡುಗಿ ಇದೆಯಲ್ಲ, ಅದಕ್ಕೆ ನಾನು ಕೊಡೋ ಲಕ್ಷಣಗಳು ಕೂಡ ಅರ್ಥ ಆಗೋದಿಲ್ಲ. ಅದನ್ನೇ ಸಹಿಸ್ಕೊಳ್ಬೇಕೋ ಏನೋ ಅಂತ ಸಾಜಿದ್ ತನ್ನ ಮೇಲೆ ತಾನೇ ಕರುಣೆ ಮಾಡಿಕೊಂಡ. ಗಂಟೆಗಟ್ಟಲೆ ವಿಶ್ವಂತ್ ತಲೆ ತಿಂದ ಮೇಲೆ ಸಾಜಿದ್ ತನ್ನ ಕ್ಯಾಬಿನ್ಗೆ ಹೋಗಿ, ಮಹಾಲಕ್ಷ್ಮಿ ಮೇಡಮ್, ಸ್ವಲ್ಪ ಆ ಫೈಲ್ ಹಿಡ್ಕೊಂಡು ಬರ್ತೀರಾ ಅಂತ ಕಾಲ್ ಮಾಡ್ದ. ಮಹಾಲಕ್ಷ್ಮಿ ಎದ್ದರ್ತಾ ಫೈಲ್ ಇಟ್ಕೊಂಡು ಬಂದ್ಲು. ಅವಳ ನಡುಗಾಟದಲ್ಲೇ CCTVಯಲ್ಲಿ ನೋಡ್ತಿದ್ದ ವಿಶ್ವಂತ್ ಇವನಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋದಿಲ್ಲ ಅಂತ ತನ್ನ ಕೆಲಸವನ್ನು ಮುಂದುವರಿಸ್ದ. 10 ನಿಮಿಷದ ನಂತರ ಮಹಾಲಕ್ಷ್ಮಿ ಫೈಲ್ ಹಿಡಿದು ಒಳಗೆ ಬಂದ್ಲು. ಸಾಜಿದ್ ಚೇರ್ ಮೇಲೆ ಕಾಲು ಹಾಕಿ ಹಾಡುತ್ತಾ, ನಾನು ಕಾಲ್ ಮಾಡಿ ಇಷ್ಟು ಹೊತ್ತಾಯಿತು ಮೇಡಮ್, ನೀವು ಇಷ್ಟು ತಡವಾಗಿ ಬಂದರೆ ಕೆಲಸ ಯಾರು ಮಾಡ್ತಾರೆ? ಆ ಫೈಲಿಂದ ಅರ್ಜೆಂಟ್ ಕೆಲಸ ಇದೆ, ಈಗ ಕೆಲಸ ಮಾಡ್ತಿದ್ರೆ ನಮ್ಮ ಬಾಸ್ ಇಷ್ಟು ಬೈತಾರೆ, ಮರೆತು ಹೋದ್ರಾ ಅಂತ ಚೇರ್ನಿಂದ ಎದ್ದು ಬಂದ. ಕ್ಷಮಿಸಿ ಸರ್, ಇನ್ನೆಂದು ತಡ ಮಾಡೋದಿಲ್ಲ ಅಂತ ಮಹಾಲಕ್ಷ್ಮಿ ಹೆದರ್ತಾ ಹೇಳಿದ್ಲು. ಇಲ್ಲ ಮಾಡಿದ ತಪ್ಪಿಗೆ ತಕ್ಷಣ ಶಿಕ್ಷೆ ಕೊಡಬೇಕು ಗೊತ್ತಾ, ಇಲ್ದಿದ್ರೆ ಕೆಲಸಗಾರರಲ್ಲಿ ಭಯ ಇರೋದಿಲ್ಲ ಅಂತ ಸಾಜಿದ್ ಡೋರ್ ಲಾಕ್ ಮಾಡಿ ಅವಳು ಸುತ್ತದ. ಈಗ ಇವನು ಯಾಕೆ ನನ್ನ ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ದಾನೆ ಅಂತ ಅವಳು ಗೊಂದಲದಲ್ಲಿದ್ಲು. ಏನು ಮೇಡಮ್, ಈಚೆಗೆ ಸ್ವಲ್ಪ ತೆಳ್ಳಗಾಗಿದ್ದೀರಾ, ಮನೇಲಿ ಸರಿಯಾಗಿ ಊಟ ಮಾಡ್ತಿಲ್ವಾ ಅಂತ ಸಾಜಿದ್ ಕೇಳಿದ್ರು. ಅವಳು ಏನೂ ಉತ್ತರ ಕೊಡದೆ ಫೈಲ್ ಹಿಡಿದು ನಡುಕ್ತಾ ನಿಂತಿದ್ಲು. ಕೆಂಪು ಬಣ್ಣದ ಚೂಡಿದಾರ್ನಲ್ಲಿ ಅವಳು ಮುದ್ದಾಗಿ ಕಾಣ್ತಿದ್ಲು. ನಿನ್ನೆ ಮೇಡಮ್ ನಾನು ಕೇಳ್ತಿರೋದು ಅಂದ ಸಾಜಿದ್. ನಾನು ಹೋಗ್ತೀನಿ ಸರ್ ಅಂತ ಮಹಾಲಕ್ಷ್ಮಿ ತಡಬಡಾಯಿಸ್ತಿದ್ದಾಗ, ಈ ನಡುಗಾಟ ಇನ್ನು ಯಾವಾಗ ನಿಲ್ಲಿಸ್ತೀಯೋ? 2 ವರ್ಷಗಳಿಂದ ನೀನು ಹಿಂದೆ ತಿರುಗ್ತಿದೆಯಲ್ಲ, ಕನಿಷ್ಠ ಒಂದು ಸಲ ಆದರೂ ನನ್ನ ಕಣ್ಣಿಟ್ಟು ಮಾತಾಡಿದ್ಯಾ ನೀನು ಅಂತ ಕೇಳ್ದ. ಅದಕ್ಕೆ ಮಹಾಲಕ್ಷ್ಮಿ ತಲೆ ತಗ್ಸಿ ನಿಂತಳು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಅವನ ಮುಂದೆ ಫೋನ್ ರಿಸೀವ್ ಮಾಡಿ ಹಲೋ ಅಂದ. ಅತ್ತ ಕಡೆಯಿಂದ ಹಸಿನ ಏನೋ ಕೇಳಿದ್ಲು. ಇನ್ನು 10 ನಿಮಿಷದಲ್ಲಿ ಮನೆಗೆ ಬರ್ತಿದ್ದೀನಿ, ನೀನು ಚಿಂತೆ ಮಾಡಬೇಡ, ಅಮ್ಮನನ್ನು ನೋಡ್ಕೊ, ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಗಾಬರಿಯಿಂದ ಹೇಳ್ದ. ಸುಜಿತ್ 1 ನಿಮಿಷವೂ ಅಲ್ಲಿ ಇರದೆ ಕ್ಯಾಬಿನ್ ಡೋರ್ ಓಪನ್ ಮಾಡಿ ವೇಗವಾಗಿ ಕೆಳಗೆ ಹೋದ. ಅವೆಲ್ಲ ಮಾತುಗಳನ್ನ ಕೇಳಿದ ಮಹಾಲಕ್ಷ್ಮಿ, ಪಾಪ ಅತ್ತೆಯವ್ರಿಗೆ ಏನಾಯಿತೋ ಅಂತ ಅಂದ್ಕೊಂಡು ಮತ್ತೆ ತನ್ನ ಜಾಗಕ್ಕೆ ಹೋದ್ಲು. ಸುಜಿತ್ ಡಾಕ್ಟರ್ನ ಕರ್ಕೊಂಡು ಮನೆಗೆ ಹೋದಾಗ ಅವರಮ್ಮ ಬೆಡ್ ಮೇಲೆ ಉಸಿರಾಡೋದಕ್ಕೂ ಕಷ್ಟಪಡ್ತಿದ್ರು. ಅಮ್ಮ ಏನಾಯಿತು ಅಂತ ಸಾಜಿದ್ ಗಾಬರಿಯಿಂದ ಕೇಳ್ದ. ಡಾಕ್ಟರ್ ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಅವಳು ಉಸಿರಾಟ ಸರಿಯಾಗಿ ನಿದ್ದೆ ಜಾರಿದ ಅಂತ ಅರ್ಥ ಮಾಡಿಕೊಂಡು ಹಸಿನ ಅಳ್ತಿದ್ರೆ ಅವಳನ್ನ ಸಮಾಧಾನ ಮಾಡ್ದ. ಡಾಕ್ಟರ್ ಸಜಿತ್ ಹತ್ರ ಬಂದು, ನಾನು ಮೊದಲೇ ಹೇಳಿದ್ದೆ ಸಜಿತ್, ಅವ್ರ ಕೊನೆ ಹಂತದಲ್ಲಿ ಶ್ವಾಸಕೋಶಗಳು ಪೂರ್ತಿಯಾಗಿ ಅಳಗಿವೆ, ಸರ್ಜರಿ ಮಾಡಿದ್ರೂ ಪ್ರಯೋಜನ ಇಲ್ಲ, ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಅವ್ರಿಗೆ ನೋವು ಕಡಿಮೆ ಆಗಲು ಈ ಟ್ಯಾಬ್ಲೆಟ್ ಬಳಸಿ ಅಂತ ಹೇಳಿ ಹೊರಟು ಹೋದರು. ಸಜಿತ್ 10ನೇ ತರಗತಿ ಓದ್ತಿದ್ದಾಗಲೇ ಅವನ ತಂದೆ ತೀರು ಹೋಗಿದ್ದರು. ಒಳ್ಳೆ ಶ್ರೀಮಂತ ಕುಟುಂಬ ಆಗಿದ್ದರಿಂದ ಓದಿಗೆ ಮತ್ತು ಹಣಕ್ಕೆ ತೊಂದರೆ ಇರಲಿಲ್ಲ. ವಿಶ್ವಂತ್ ಆತ್ಮೀಯ ಗೆಳೆಯನಾಗಿದ್ದರಿಂದ ಅವನ ಕಂಪ್ನಿಯಲ್ಲಿ ಪಾಲುದಾರನಾಗಿದ್ದ. ಹಾಗೆ ಅವನಿಗೆ ಪ್ರತ್ಯೇಕವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಬಿಸ್ನೆಸ್ ಕೂಡ ಇತ್ತು. ಆದರೆ ಅವನಿಗೆ ವಿಶ್ವಂತ್ನ ಜೊತೆ ಕೆಲಸ ಮಾಡೋದೇ ಇಷ್ಟ. ಗಂಡ ತೀರು ಹೋದ ದಿನದಿಂದ ಅಮ್ಮನ ಆರೋಗ್ಯ ಹಾಳಾಗ್ತಾ ಬಂದಿತ್ತು. ಈಗ ಶ್ವಾಸಕೋಶದ ಸಮಸ್ಯೆಯಿಂದ ಅವ್ರು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಸಜಿತ್ಗೆ ದುಃಖ ಆಯಿತು. ಅಮ್ಮ ಇರುವಾಗಲೇ ತಂಗಿ ಮದುವೆ ಮಾಡಿ ಒಬ್ಬರು ಕೈ ಹಿಡಿದ್ರೆ ಅವಳ ಜೀವನದಲ್ಲಿ ಸೆಟಲ್ ಆಗ್ತಾಳೆ ಅಂತ ಅವನು ಯೋಚಿಸ್ತಿದ್ದ. ಈಗ ಡಾಕ್ಟರ್ ಹೇಳಿದ ಮೇಲೆ ಅತಿ ಶೀಘ್ರದಲ್ಲಿ ತಂಗಿ ಮದುವೆ ಮಾಡಬೇಕಂತ ಆತ ನಿರ್ಧರಿಸ್ದ. ಅಮ್ಮನಿಗೂ ಏನೂ ಆಗೋದಿಲ್ಲ, ಹಸಿನ ನೀನು ಹೋಗಿ ಫ್ರೆಶ್ ಆಗು, ಊಟ ಮಾಡೋಣ ಅಂತ ತಂಗಿಯನ್ನು ಕಳಿಸಿದ್ರು. ಅಷ್ಟರಲ್ಲಿ ವಿಶ್ವಂತ್ ಮನೆಗೆ ಬಂದು, ಅಮ್ಮನಿಗೆ ಇಷ್ಟೊಂದು ಸೀರಿಯಸ್ ಆದರೂ ಒಂದು ಮಾತು ಹೇಳಬಾರ್ದ ನಿನಗೆ ಅಂತ ಒಂದು ಏಟು ಕೊಟ್ಟು, ಹೀಗೆ ಹೇಗಿದ್ದಾರಮ್ಮ ಅಂತ ಕೇಳ್ದ. ಡಾಕ್ಟರ್ ಯಾವಾಗಲೂ ಹೇಳೋದೇ ಹೇಳಿದ್ದಾರೆ, ಅಮ್ಮ ಇರುವಾಗಲೇ ತಂಗಿ ಮದುವೆ ಮಾಡಬೇಕು, ನನ್ನ ಮದುವೆ ನಾನು ಯಾವಾಗಲಾದರೂ ಮಾಡ್ಕೊಳ್ತೀನಿ, ಆದರೆ ಅಮ್ಮನಿಗೆ ಮಗಳು ಸೆಟಲ್ ಆಗೋದನ್ನು ನೋಡೋ ಆಸೆ ಇರುತ್ತೆ ಅಲ್ವಾ, ಏನಾದರೂ ಸಂಬಂಧ ಇದ್ದರೆ ನೋಡು ನನ್ನ ತಂಗಿಗೆ ಎಂದ ಸಜಿತ್. ನೀನು ಗಾಬರಿ ಆಗಬೇಡ, ನಾವು ನೋಡೋಣ, ತಂಗಿ ಮದುವೆ 2 ತಿಂಗಳಲ್ಲಿ ಮಾಡಿಬಿಡೋಣ, ಅವಳಿಗೆ ಮದುವೆ ಇಷ್ಟನಾ ಫಸ್ಟ್ ಕೇಳು ಅಂತ ವಿಶ್ವಂತ್ ಹೇಳಿದಾಗ, ಹಸಿನ ಅಲ್ಲಿಗೆ ಜ್ಯೂಸ್ ತಂದಾಗ ವಿಶ್ವಂತ್ ಅವಳನ್ನ ಕೇಳಿದ, ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟ ಅಣ್ಣ ಅಂತ ಹೇಳಿದ್ಲು. ಅಮ್ಮನಿಗೆ ಮೆಡಿಸಿನ್ ಕೊಟ್ಟು ಸಜಿತ್ ಮತ್ತು ವಿಶ್ವಂತ್ ಕೆಳಗೆ ಹೋಗಿ ಹಸಿನ ಜೊತೆ ಊಟ ಮಾಡಿದ್ರು. ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನೀನು ಮನೆಯಲ್ಲಿರು ಅಂತ ಹೇಳಿ ವಿಶ್ವಂತ್ ಹೊರಟೋದ. ಕಾಲೇಜ್ನಲ್ಲಿ ಅದಕ್ಕೆ ಮತ್ತು ತಂಗಿಯನ್ನು ಬಿಟ್ಟು ವಿಕ್ರಮ್ ತನ್ನ ಫ್ರೆಂಡ್ ಬೈಕ್ ತೆಗೆದುಕೊಂಡು ನೇತ್ರ ಹತ್ರ ಹೊರಟ. ಹೋಗಬಾರ್ದು ಅಂತ ಅಂದ್ಕೊಂಡ, ಅಮ್ಮ ಬೈದಿದ್ರಿಂದ ಮತ್ತು ನಾಳೆ ಅಪ್ಪ ಮತ್ತು ಅಣ್ಣ ಬೈಗುಳ ಬೇಡ ಅಂತ ಹೊರಟ. ವಿಜಯ್ ಅಷ್ಟರಲ್ಲಿ ಆಫೀಸ್ಗೆ ಹೋಗಿದ್ದ. ಕೌಶಿಕ್ ಕಾಲೇಜ್ಗೆ ಹೋಗಿದ್ದ. ನಿತ್ಯ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಹಾಯ್ ಅತ್ತೆ ಅಂತಂದ ವಿಕ್ರಮ್. ಹಾಯ್ ಚಿನ್ನ, ಹೇಗಿದೆಯಾ, ಇತ್ತ ಬರೋದನ್ನೇ ಬಿಟ್ಬಿಟ್ಟಿದ್ಯಾ ಅಂತ ಅಳಿಯನಿಗೆ ಜ್ಯೂಸ್ ತಂದರು.
ಚೆನ್ನಾಗಿದ್ದೀನತ್ತೆ, ಕಾಲೇಜ್ ಮತ್ತು ಫ್ರೆಂಡ್ಸ್ ಜೊತೆ ಸುತ್ತಾಟದಲ್ಲಿ ಟೈಮ್ ಹೋಗುತ್ತೆ. ನಿನ್ನ ಮಗಳಲ್ಲಿ ಅಂತ ಕೇಳಿದ್ಲು. ಅವಳು ರೂಮ್ನಲ್ಲಿದ್ದಾಳೆ. ಜ್ವರ ಬಂದಿದ್ದರಿಂದ ಕಾಲೇಜ್ಗೆ ಹೋಗಿಲ್ಲ. ನೀನೇನಾದರೂ ಅಂದ್ಯಾ? 2 ದಿನದಿಂದ ಮುಖ ಸಣ್ಣ ಮಾಡ್ಕೊಂಡಿದ್ದಾಳೆ ಅಂತ ಅಂದರು ನಿತ್ಯ. ಸಣ್ಣ ಗಲಾಟೆ ಅತ್ತೆ, ಅದಕ್ಕೆ ಜ್ವರ ತರಿಸ್ಕೊಂಡು ಮಲಗಿದ್ದಾಳೆ. ನಿನ್ನ ಮಗಳು ಈಗಲೇ ಹೀಗಿದ್ದಾಳೆ, ಇನ್ನು ಮದುವೆ ಆದಮೇಲೆ ಗಲಾಟೆ ಆದರೆ ಇನ್ನೆಷ್ಟು ಜ್ವರ ಬರುತ್ತೋ ಅವಳಿಗೆ. ಏನಾದರೂ ತಿನ್ನಲಾ ಅಂತ ಕೇಳ್ದ. ಇಲ್ಲ, ಅವಳಿಗೆ ದೋಸೆ ಮಾಡ್ತಿದ್ದೀನಿ, ಇಡ್ಲಿ ತಿನ್ನುವಂತೆ ಎಂದಾಗ, ಸರಿ ಅತ್ತೆ ನೀನು ಮಾಡಿ ತೊಗೊಂಡು ಬಾ, ನಾನು ಅವಳ ಹತ್ರ ಹೋಗ್ತೀನಿ ಅಂತ ವಿಕ್ರಮ್ ನೇತ್ರ ರೂಮಿಗೆ ಹೋದ. ನೇತ್ರ ಹೊದಿಕೆ ಹೊತ್ಕೊಂಡು ಮುದುರಿ ಮಲಗಿದ್ಲು. ವಿಕ್ರಮ್ ಒಳಗೆ ಬಂದು ಡೋರ್ ಲಾಕ್ ಮಾಡ್ತಿದ್ರೆ, ನನಗೀಗ ತಿಂಡಿ ಬೇಡಮ್ಮ, ಯಾಕೆ ಸುಮ್ಮನೆ ಕಾಡಿಸ್ತೀಯಾ ಅಂತ ಹೊದಿಕೆ ಒಳಗಿಂದಲೇ ಗೊಣಗದ್ಲು. ಮತ್ತು ಅಮ್ಮನ ಮಾತು ಕೇಳಿಸ್ತಿದ್ದಾಗ ಯಾರು ಬಂದಿದ್ದಾರೆ ಅಂತ ಬೆಕ್ಕಿನ ಥರ ತಲೆ ಹೊರಗೆ ಹಾಕಿ ನೋಡಿದ್ಲು. ವಿಕ್ರಮ್ ಅವಳ ಮೇಲೆ ಬರ್ತಿರೋದು ಕಂಡು ಕಣ್ಣುಗಳನ್ನ ದೊಡ್ಡದು ಮಾಡಿದ್ಲು. ಮತ್ತೆ ಮುಖ ತಿರುಗಿಸ್ಕೊಂಡು ಹೊದಿಕೆಯನ್ನು ಮುಚ್ಕೊಂಡ್ಳು. ಅವನು ಒಂದೂ ಮಾತಾಡದೆ ಶರ್ಟ್ ಕೈ ಮಡಚ್ಕೊಂಡು ಅವಳ ಪಕ್ಕದಲ್ಲಿ ಕೂತು ಹಣೆ ಮೇಲೆ ಕೈ ಇಟ್ಟು ನೋಡ್ದ. ಮರುಕ್ಷಣವೇ ನೇತ್ರ ಅವನ ಕೈಯನ್ನು ಕೊಡಬದ್ಲು. ಆದರೂ ವಿಕ್ರಮ್ ಏನು ಅಂದೆ ಅವಳ ಕೆನ್ನೆ ಮತ್ತು ಕುತ್ತಿಗೆ ಮೇಲೆ ಕೈ ಇಟ್ಟು ಜ್ವರ ನೋಡ್ದ. ಅಳುತ್ತಳುತ್ತಿದ್ರೂ ಇನ್ನು ಬಲಿಷ್ಠ ದೇಹದ ಮುಂದೆ ಈ ಪುಟ್ಟ ಹುಡುಗಿ ಬಲ ಎಷ್ಟು ತಾನೇ ಸಾಲದು. ಅಷ್ಟು ನಿತ್ಯ ಬಂದ್ಲು. ಎದ್ದೇಳೆ, ಬಾ ಕಂಡುಬಿಡು, ನಿನ್ನ ಬಾವ ಬಂದಿದ್ದಾರೆ ನೋಡು, ದೋಸೆ ತಿನ್ನು ಅಂತಂದ್ರು. ನಾನು ತಿನ್ನಿಸ್ತೀನತ್ತೆ, ನೀನು ಹೋಗು ಅಂದ ವಿಕ್ರಮ್. ನಿತ್ಯ ಹೋದ್ಮೇಲೆ ಅವಳನ್ನ ಎಪ್ಸಿ ಕೂರಿಸ್ದ. ಅವಳು ಮತ್ತೆ ಮಲಗೋದಕ್ಕೆ ನೋಡಿದ್ರು ಬಿಡಲಿಲ್ಲ. ದೋಸೆ ಚೂರು ಮಾಡಿ ಅವಳು ಬಾಯಿ ಕೊಡೋದಕ್ಕೆ ಹೋದರೆ ಬಾಯಿ ಬಿಡಲಿಲ್ಲ. ಇದು ಸರಿಯಾಗೋದಿಲ್ಲ ಅಂತ ತಟ್ಟೆ ಪಕ್ಕಕ್ಕಿಟ್ಟು ಅವಳ ಕೆನ್ನೆಗಳು ಒತ್ತಿ ಹಿಡಿದು ಅವಳು ಬಾಯಿ ಬಿಡ್ತಿದ್ದಂತೆ ದೋಸೆ ತುಂಡನ್ನು ಬಾಯಿ ಒಳಗೆ ತುರುಕದ. ಕೋಪದಿಂದ ಅವಳು ಅದನ್ನು ಉಗುಳಲು ಹೋದ್ಲು. ಮತ್ತೆ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದು, ನಾನು ಸುಮ್ಮನಿದೆ ಅಂತ ಆಡಬೇಡ, ಈ ಬಾರಿ ಹೊಡೆದ್ರೆ 1 ತಿಂಗಳು ಬೆಡ್ ಮೇಲೆ ಇರಬೇಕಾಗುತ್ತೆ, ಅರ್ಥ ಆಯಿತಾ? ಬಾಯಿ ಮುಚ್ಕೊಂಡು ತಿನ್ನು ಅಂತ ಗದರಿಸ್ತಾ ವಿಕ್ರಮ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.